ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಬಾ ಅಣ್ಣ, ಮೆಹಂದಿ ಶಾಸ್ತ್ರ, ಡ್ಯಾನ್ಸು, ಊಟ ಅಂತ ಸಮಯ ಕಳೆದಿದ್ದೆ ಗೊತ್ತಾಗಲಿಲ್ಲ. ಹೌದು ಚಿಕ್ಕಪ್ಪ, ಮನ್ಸು ಪೂರ್ತಿಯಾಗಿ ಹಾಡಿದ್ದಾಯ್ತು, ಕುಣಿದಿದ್ದು ಆಯ್ತು, ಹೊಟ್ಟೆ ತುಂಬ ಊಟನೂ ಆಯ್ತು. ಈಗ ಲೇಟ್ ಆಯಿತು, ಬನ್ನಿ ಹೋಗಿ ಮಲ್ಕೊಳ್ಳೋಣ. ಬೇಗ ಮಲಗಿದ್ರೆ ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೋದು. ಹಾಂ ತುಳಸಿಯವರೇ, ನಿದ್ದೆ ಬರ್ತಾ ಇದೆ, ಹೋಗೋಣ ಬನ್ನಿ. ಎಲ್ಲಿಗೆ ಹೋಗೋದು? ಮಾಧವ, ಮದುವೆ ಶಾಸ್ತ್ರಗಳೆಲ್ಲ ಮುಗಿಯೋವರೆಗೂ ನೀವಿಬ್ಬರು ದೂರ ಇರಬೇಕು. ಹೌದಲ್ಲ, ಗೊತ್ತೇ ಆಗಲಿಲ್ಲ. ಹಾಗಾದ್ರೆ ಯಾರ್ಯಾರು ಎಲ್ಲೆಲ್ಲಿ ಮಲಗೋದು ಅಂತ ನೀವೇ ಹೇಳ್ಬಿಡಿ ದತ್ತವ್ರೆ. ಅದೆಲ್ಲ ರೆಡಿಯಾಗಿದೆ ನೋಡಿ. ಹಾಸಿಗೆ ದಿಂಬು ಎಲ್ಲ ಮೇಲ್ಗಡೆ ಇದೆ, ಅದೆಲ್ಲ ತಗೊಂಡು ಬನ್ನಿ. ಗಂಡಸರೆಲ್ಲ ಹಾಲಲ್ಲಿ ಮಲಗ್ಕೊಳ್ಳಿ, ಹೆಣ್ಣು ಮಕ್ಕಳೆಲ್ಲ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಲಗ್ತಾರೆ ಅಷ್ಟೇ. ಆದರೂ ಇಷ್ಟು ಚಿಕ್ಕ ಮನೆಯಲ್ಲಿ ಎಲ್ಲರೂ ಮಲಗೋದು ಅಂದರೆ ಕಷ್ಟನೇ ಆಗುತ್ತೆ. ಬೆಳಗ್ಗೆ ಸ್ನಾನಕ್ಕೂ ಕಷ್ಟ ಆಗ್ಬೋದು. ಅದಕ್ಕೆ ನಾವೆಲ್ಲರೂ ಮನೆಗೆ ಹೋಗಿ ಅಲ್ಲೇ ಮಲಗಿದ್ದು ಬೆಳಗ್ಗೆ ಬೇಗ ಎದ್ದು ಬಂದ್ರಾಯ್ತು. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಇಲ್ಲಿ ಮಲಗಿದ್ರೆ ನಿದ್ದೆ ಬರುತ್ತೋ ಇಲ್ವೋ? ಯಾಕಮ್ಮ ನಿದ್ದೆ ಬರೋಲ್ಲ? ನಮ್ಮ ಮನೆ ಏನೋ ಚಿಕ್ಕದಾಗಿರಬಹುದು, ಆದರೆ ಮನಸ್ಸಿಗೆ ನೆಮ್ಮದಿ, ಕಣ್ಣಿಗೆ ತಂಪಾದ ನಿದ್ದೆ ಬರೋಷ್ಟು ದೊಡ್ಡದಾಗಿದೆ. ನೀನು ದಿಂಬಿನ ಮೇಲೆ ತಲೆ ಇಟ್ಟು ನಿದ್ದೆ ಇನ್ನು ಯಾವಾಗ ಬರುತ್ತೋ ಅಂತ ಕಣ್ಣು ಮುಚ್ಚೋದ್ರೊಳಗೆ ಗೊರಕೆ ಹೊಡಿತಿರ್ತೀಯ. ನೋಡಮ್ಮ ದೀಪಿಕಾ, ಈಗಾಗಲೇ ತುಂಬ ಟೈಮ್ ಆಗಿದೆ, ಎಲ್ರಿಗೂ ಆಯಾಸ ಆಗಿದೆ. ಈಗ ಮನೆಗೆ ಹೋಗಿ ಅಲ್ಲಿ ಮಲಗಿದ್ದು ಮತ್ತೆ ಬೆಳಗ್ಗೆ ಬರೋದು ಅಂದರೆ ತುಂಬ ಲೇಟ್ ಆಗುತ್ತೆ. ಮದುವೆ ಶಾಸ್ತ್ರ ಎಲ್ಲ ಬೆಳಿಗ್ಗೆ ಬೇಗ ಶುರು ಮಾಡ್ಕೋಬೇಕು. ನಮ್ಮ ಮನೆಗೆ ಹೋಗಿ ರೆಡಿಯಾಗಿ ಬರೋದಕ್ಕೆ ಲೇಟ್ ಆಗುತ್ತೆ. ಅದೇ ಮತ್ತೆ ಮದುವೆ ಮನೆ ಅಂತಂದ್ರೆ ಗಲಭೆ ಗದ್ದಲ ಇವೆಲ್ಲ ಇದ್ದೇ ಇರುತ್ತೆ. ಇದಕ್ಕೆಲ್ಲ ಹೊಂದ್ಕೊಂಡು ಹೋಗುವಂಥ ಮನಸ್ಸಿರ್ಬೇಕು. ಈ ಗದ್ದಲಕ್ಕೆ ಯಾರು ಹೊಂದ್ಕೊಂಡು ಹೋಗ್ತಾರೋ ಮುಂದೆ ಅವ್ರ ಸಂಸಾರದಲ್ಲಿ ಹೊಂದ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ದೊಡ್ಡವರು. ಆಯ್ತಾಯ್ತು, ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾವೆಲ್ಲಿಗೂ ಹೋಗಲ್ಲ ಬಿಡಿ, ಎಲ್ಲ ಇಲ್ಲೇ ಮಲ್ಗೋಣ. ಸರಿ, ಹಾಗಾದ್ರೆ ಹಾಸಿಗೆ ಹೊತ್ತಿಗೆ ಎಲ್ಲ ಮೇಲ್ಗಡೆ ಇದೆ, ನಡಿ ತರೋಣ. ತಾತ, ನೀವು ಆರಾಮಾಗಿರಿ, ನಾವೆಲ್ಲರೂ ಹೋಗಿ ತರ್ತೀವಿ. ಅಭಿ ಬಾ. ಸಂಧ್ಯಾ, ಈ ರೂಮಲ್ಲಿ 2 ಹೊದಿಕೆ ಎಕ್ಸ್ಟ್ರಾ ಇದೆ, ಬಾ ಕೊಡ್ತೀನಿ. ತುಳಸಿಯವರೇ, ನೀವು ನನಗೆ ಉತ್ತರನೇ ಕೊಡಲಿಲ್ಲ. ಉತ್ತರನ? ಯಾವ ಉತ್ತರ? ಅದೇ ತುಳಸಿಯವರೇ, ನೀವು ಅವತ್ತಿಂದ ಇವತ್ತವರೆಗೂ ನನ್ನ ಹಾಗೆ ಸತಾಯಿಸ್ತಾ ಇದ್ದೀರಾ. ಐ ಲವ್ ಯು ಅಂತ ಯಾವಾಗ ಹೇಳ್ತೀರಾ? ನೋಡಿ, ಈಗ ನಮ್ಮಿಬ್ಬರಿಗೂ ಮದುವೆ ಆಗಿಲ್ಲ, ಆದರೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ. ಐ ಲವ್ ಯು ಅಂತ ಹೇಳೋಕ್ಕೆ ಇದಕ್ಕಿಂತ ಬೇರೆ ಟೈಮ್ ಇನ್ನೊಂದಿಲ್ಲ. ನಾಳೆ ಆಗ್ಬಿಟ್ರೆ ನಮ್ಮ ಮದುವೆ ಆಗ್ಬಿಡುತ್ತೆ, ಆಮೇಲೆ ನಾವು ಗಂಡ ಹೆಂಡತಿ ಆಗ್ಬಿಡ್ತೀವಿ. ಆದರೆ ಇವತ್ತೇ ನಿಮ್ಮ ಬಾಯಿಂದ ಮಾತನ್ನು ಕೇಳಬೇಕು ಅನ್ನೋ ಆಸೆ. ಹೌದಾ? ಹಾಗಾದ್ರೆ ಹೇಳ್ಬಿಡ್ಲಾ? ಹೇಳಿ ಹೇಳಿ. ಮಾವ, ಹಾಸಿಗೆ ಹೊತ್ತಿಗೆ ಮೇಲಿದೆ ಅಂತ ಹೇಳಿದ್ರಲ್ಲ, ತರ್ತೀನಿ.
ನಿನ್ ಸಾವಿಗೆ ಕಾರಣ ಆದವರು ಇವತ್ತು ಮದುವೆ ಸಂಭ್ರಮದಲ್ಲಿದ್ದಾರೆ. ಆ ಮನೆಯವರೆಲ್ಲ ನಗ್ನಗ್ತಾ ಖುಷಿನಿ ತೇಲ್ತಿದ್ದಾರೆ. ನನ್ನಿಂದ ಇದನ್ನ ಸಹಿಸ್ಕೊಡೋಕ್ಕಾಗ್ತಿಲ್ಲ. ನಿನ್ನ ನನ್ನಿಂದ ದೂರ ಮಾಡಿದವ್ರ ಮೇಲೆ ಸೇಡ್ ತೀರಿಸ್ಕೊಳ್ದೆ ನಾನ್ ಬಿಡಲ್ಲ. ಇಷ್ಟು ವರ್ಷ ಅದಕ್ಕೋಸ್ಕರ ತಪಸ್ ಮಾಡಿದ್ದೀನಿ. ಅವನ ಮಕ್ಕಳನ್ನ ನಾನು ಹೇಳೋ ಹಾಗೆ ಕೇಳೋ ತರ ಮಾಡ್ಕೊಂಡೆ. ಆ ಸೊಸೆಯರ್ನ ಇಟ್ಟು ಏನೆಲ್ಲ ಆಟ ಆಡಿಸ್ದೆ. ಆದ್ರೆ ಅದ್ಯಾವುದೋ ಆ ಮಾಧವನಿಗೆ ತಾಗ್ತಿಲ್ಲ. ಇದುವರೆಗೂ ಮರೆ ನಿಂತು ಸೂತ್ರ ಹಿಡಿದು ಆಟ ಆಡಿಸ್ತಿದ್ದೆ. ಇನ್ ಮುಂದೆ ನಾನೇ ಕಣಕ್ಕಿಳಿಬೇಕು. ನಿನ್ನ ಮುಂದೆ ಪ್ರಮಾಣ ಮಾಡ್ತಿದ್ದೀನಿ. ಆ ಮನೇನ ಸರ್ವನಾಶ ಮಾಡ್ದೆ ನನಗೆ ಸಮಾಧಾನ ಇಲ್ಲ ಅಕ್ಕ. ಅಣ್ಣ, ಏನು ಮದುವೆ ಮನೆ ತುಂಬ ನಿಂದೆ ಸುದ್ದಿ. ಮದುಮಗ ಅಂದಮೇಲೆ ನಮ್ಮದೇ ಸುದ್ದಿ ಇರ್ಬೇಡ್ವಾ? ಮದುಮಗ ಅಂದರೆ ಹಸೆ ಮನೆ ಏರೋದಕ್ಕೆ ಪರದಾಡಬೇಕು, ತೆರೆಸ್ಕೋಬೇಕಲ್ಲ. ಅಪ್ಪ, ನೀವು ಈಗೆಲ್ಲ ಮಾಡೋ ಬದಲು ನನಗಾದ್ರೂ ಹೇಳಿದಿದ್ರೆ ನಾನೇ ಅಮ್ಮನ್ನ ಟೆರೆಸ್ಗೆ ಕಳಿಸ್ತಿದ್ದೆ. ಪ್ರೀತಿ ಕಣ್ಣಿಲ್ಲ ಅಂತಾರೆ, ಅದು ತಪ್ಪು. ಪ್ರೀತಿಗೆ ಯೋಚನೆ ಮಾಡೋ ತಾಳ್ಮೆ ಇರಲ್ಲ ಅಂತ ಅನ್ಬೇಕಿನ್ಮೇಲೆ. ಹೌದೌದು, ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಏನು ಮಾಡೋದು? ನೀನು ನನ್ನ ಪರಿಸ್ಥಿತಿಲಿ ಇರಬೇಕಿತ್ತು. ಆಗ ನಿನಗೆ ಗೊತ್ತಾಗ್ತಿತ್ತು ನನ್ನ ಫಜಿತಿ ಏನು ಅಂತ. ನಾನೇನು ಪರಿಸ್ಥಿತಿ ಇಲ್ಲ, ಸಾಧ್ಯನೇ ಇಲ್ಲ ಬಿಡು. ಸರಿ ಸರಿ, ಮಲ್ಕೊಳ್ಳಿ. ಬೆಳಿಗ್ಗೆ ಬೇಗ ಹೇಳಬೇಕು. ಗುಡ್ ನೈಟ್ ಚಿಕ್ಕಪ್ಪ. ರೈಟ್. ಮನೇಲಿ ಎಲ್ಲರೂ ಇದ್ದಿದ್ದನ್ನು ನೋಡಿದೆ, ಆದರೆ ಶಾರ್ವರಿನೇ ಕಾಣ್ತಿಲ್ವಲ್ಲ. ಇಷ್ಟು ಹೊತ್ತಲ್ಲಿ ಇವಳು ಎಲ್ಲಿಗೆ ಹೋಗಿರ್ಬೋದು? ವಾಪಸ್ ನಮ್ಮ ಮನೆಗೇನಾದರೂ ಹೋದ್ಲಾ? ಇವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ? ಮತ್ತೆ ಏನಾದರೂ ಮನೆ ಹಾಳು ಮಾಡೋ ಅಂತ ಪ್ಲ್ಯಾನ್ ಮಾಡಿದಾಳ? ಎಲ್ಲರೂ ಇಷ್ಟು ಖುಷಿಯಾಗಿರೋದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಈ ಖುಷಿನ ಹಾಳು ಮಾಡೋ ಅಂತ ಯೋಚನೆ ಮಾಡ್ತಿದ್ದಾಳ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.